ನಿತ್ಯ ಜೀವನಗೆ ಸ್ವಾಗತ. ಆ ಗೀತಾ ಚಂದ್ರಶೇಖರ್ ಮೇಡಮ್ಗೆ ಧನ್ಯವಾದಗಳು. ನಾನು ತುಂಬಾ ಅವ್ರ ವಿಡಿಯೋನ ನಾನು ನೋಡ್ತೀನಿ. ಮತ್ತೆ ರೇಖಿನಲ್ಲಿ ಅದು ಇದನ್ನ ಹುಡಿಕಂದು ಹೋಗ್ಬೇಕು. ಯಾರನ್ನ ತಗೊಬಂದು ಕೊಟ್ರೆ ಇದು ತಂದು ಕೊಡುವುದೇ ಬೇರೆ, ಹುಡಿಕಂದು ಹೋಗೋದೇ ಬೇರೆ. ಈ ಆಧ್ಯಾತ್ಮಿಕ ಮತ್ತೆ ಈ ರೇಖಿ ಇನ್ನ ಹಲವಾರು ಇದಾವೆ. ಯೋಗ ಆಗಿರ್ಬೋದು, ಇವೆಲ್ಲ ಹಲವಾರು ನಾವು ಹುಡಿಕಂದು ಹೋಗಿ ನಾವು ಪಡ್ಕೋಬೇಕು. ನಮ್ಮ ಹತ್ರ ಅದು ಬಂದಾಗ ಮೋಸ್ಟ್ಲಿ ಜನ ಅದನ್ನ ತಿರಸ್ಕಾರ ಮಾಡ್ತಾರೆ ಅಂತ ಅನ್ಸುತ್ತೆ. ಇದು ಜಪಾನಿ, ಇದು ಫಸ್ಟ್ ನಮ್ಮ ಸನಾತನ ಧರ್ಮದ ಬೀಜನೂ ಹೌದು, ಆದ್ರೆ ಜಪಾನಿನ ವಿದ್ಯೆನೂ ಹೌದು. ಹಂಗಾಗಿ ಅಲ್ಲಿಂದ ಮತ್ತೆ ಇವಾಗ ಫಸ್ಟ್ ನಾವು ಗಿಡನ ಉತ್ಪತ್ತಿ ನಮ್ಮಲ್ಲಿ ಆಯ್ತು. ಆ ಗಿಡನ ಹೇಗೆ ನಾವು ಉಪಯೋಗ ಮಾಡ್ಕೋಬೇಕು ಅಂತ ಗೊತ್ತಾಗ್ಲಿಲ್ಲ ನಮ್ ಸನಾತನ ಧರ್ಮಕ್ಕೆ. ಆವಾಗ ಅದು ಜಪಾನಿಗೆ ನಾವು ಆ ಗಿಡನ ಕೊಟ್ವಿ. ಮತ್ತೆ ಆ ಗಿಡದಿಂದ ಬರುವಂತ ಹಣ್ಣುಗಳು, ಫಲಗಳು, ಕಾಯಿಗಳನ್ನ ನಾವು ಮತ್ತೆ ಸ್ವೀಕಾರ ಮಾಡ್ತಾ ಇದೀವಿ ಇವಾಗ. ಹಂಗಾಗಿ ಆ ವಿದ್ಯೆದ ಬಗ್ಗೆ, ಫಲ ಅಂತ ಅಂದ್ರೆ ಈಗ ಆ ವಿದ್ಯೆದ ಬಗ್ಗೆ ಒಳ್ಳೆ ಅಭಿಮಾನ ಇದೆ, ಒಳ್ಳೆ ಅದರಿಂದ ಬೆನಿಫಿಟ್ ಇದೆ ಅನ್ನೋದಕ್ಕೋಸ್ಕರ ಮತ್ತೆ ಆ ಗಿಡದಿಂದ ಬಿಟ್ಟಂತ ಫಲಗಳನ್ನ ನಾವು ಸ್ವೀಕಾರ ಮಾಡ್ತಾ ಇದೀವಿ. ಹಂಗಾಗಿ ಎಲ್ಲರನ್ನ ಮನಸ್ಸಿನ ಅಭಿಪ್ರಾಯ ಒಂದೇ ತರ ಇರ್ಬೇಕು ಅಂತ ಏನೂ ಇಲ್ಲ. ಅವ್ರಿಗೆ ಅನಿಸಿಕೆ ಪ್ರಕಾರ ಈಗ ಯಾರ್ಯಾರ ಮನಸ್ಥಿತಿ ಹೇಗಿರುತ್ತೋ ನೋಡ್ಬೇಕಾದ್ರೆ ಅವ್ರವ್ರ ಮನಸ್ಥಿತಿ ಪ್ರಕಾರ ಅವ್ರು ಮಾತಾಡ್ತಾರೆ, ಆದ್ರೆ ಕಮೆಂಟು ಮಾಡ್ತಾರೆ. ಅದ್ರಲ್ಲಿ ಏನು ಇದು ಮಾಡುವಂತದ್ದು ನಮ್ಗೇನು ಇಲ್ಲ. ಅದು ಅವರ ಸ್ವಂತ ಹಕ್ಕು. ಅದು ನೋಡೋದು ಮತ್ತೆ ಒಳ್ಳೆ ಕಮೆಂಟ್ ಮಾಡೋದು, ಕೆಟ್ಟ ಕಮೆಂಟ್ ಮಾಡೋದು ಅವರ ಹಕ್ಕದು, ಅವ್ರ ಫೋನು, ಅವ್ರ ಅಮೂಲ್ಯವಾದ ಟೈಮು. ಹಂಗಾಗಿ ಅವ್ರೇನೋ ಅವ್ರ ಮನಸ್ಥಿತಿ ಹೇಗಿರುತ್ತೆ ಹಾಗೆ ಆ ತರ ಅವರು ಬಿಹೇವ್ ಮಾಡ್ತಾರೆ. ಅದ್ರಲ್ಲಿ ನಾವು ಹೀಗೆ ಮಾಡ್ಬೇಡ್ರಿ ಹಾಗೆ ಮಾಡ್ಬೇಡ್ರಿ ಅಂತ ಅನ್ನೋಂತ ಅಧಿಕಾರ ನಮ್ಗೇನು ಇಲ್ಲ. ಒಂದು ಮತ್ತೆ ಬೇರೆ ನೀವು ತುಂಬಾ ಚೆನ್ನಾಗೂ ಇದ್ದೀರಾ, ಮತ್ತೆ ನೀವು ಒಂದು ರೇಖಿ ಗುರುಗಳನ್ನು ಹೌದು, ನೀವು ನೋಡೋದಕ್ಕೂ ಚೆನ್ನಾಗಿದ್ದೀರಾ, ಅದ್ರಲ್ಲಿ ಎರಡು ಮಾತಿಲ್ಲ. ಮತ್ತೆ ಬೇರೆ ಈ ಬಳ್ಳಾರಿ ಸೈಡ್ ಅವರಾಗಿರ್ಬೋದು, ಬೇರೆ ಭಾಷೆ ಪರಭಾಷೆಯವರಾಗಿರ್ಬೋದು, ರೇಖಿ ಗುರುಗಳು ಎಲ್ಲ ಸಿಂಬಲ್ಸ್ ಆಗಿರ್ಬೋದು, ಮತ್ತೆ ಅದನ್ನ ಹೇಗ್ ಮಾಡ್ಬೇಕು, ಯಾವ ಸಮಸ್ಯೆಗೆ ಯಾವ ಸಿಂಬಲ್ ಹಾಕ್ಬೇಕು, ಯಾವ ತರ ಹೀಲಿಂಗ್ ಮಾಡ್ಬೇಕು ಅಂತನೂ ಸಹ ಅವರು ಹೇಳ್ತಾರೆ. ಅದ್ರಲ್ಲಿ ಎಲ್ಲಾರೂನು ಕಲ್ತಿರೋರು ರೇಖಿ ವಿದ್ಯಾರ್ಥಿಗಳಾಗಿದ್ರೆ ಮಾತ್ರ ಅದನ್ನ ತೆಕ್ಕೊಂಡು ಅವರು ಬಳಸ್ಕೊಂತಾರೆ. ಇಲ್ಲ ಅಂದ್ರೆ ರೇಖಿ ಕಲಿಯಕ್ಕೆ ಇಷ್ಟ ಇಲ್ದಿರ ಇರೋರು ಆ ಸಿಂಬಲ್ ಆಗಿರ್ಬೋದು, ಇದನ್ನಾಗ್ಲಿ ತಗೊಂಡು ಅವರು ಯೂಸ್ ಮಾಡ್ಕೊಳಲ್ಲ, ಬಳಕೆ ಮಾಡ್ಕೊಳಲ್ಲ. ನೀವ್ ಹೇಳ್ತೀರಾ ನಾನು ಸಿಂಬಲ್ಸ್ನ ಏನೇ ಕೇಳೋದಿಲ್ಲ ಅಂತ ಅಂದ್ರೆ, ರೇಖಿ ಕಲಿದಿರ ಇರೋರು ಅಕಸ್ಮಾತ್ ಒಂದ್ ವೇಳೆ ರೇಖಿ ಸಿಂಬಲ್ನ ಬಳಸ್ಬಿಟ್ರೆ ಸಮಸ್ಯೆ ಆಗುತ್ತೆ ಅಂತ ಹೇಳ್ತೀರಾ ನೀವು. ಇಷ್ಟೊಂದು ದೊಡ್ಡ ಬ್ರಹ್ಮಾಂಡ, ಎಷ್ಟೋ ಜನ ಪೂಜೆ ಮಾಡೋದಿಲ್ಲ, ಒಂದ್ ದೇವಸ್ಥಾನಕ್ಕೆ ಹೋಗೋದಿಲ್ಲ. ಅಂತವ್ರನ್ನೆಲ್ಲಾನು ಅನ್ನ, ಗಾಳಿ, ನೀರು, ಈ ಪಂಚಭೂತಗಳು ಎಲ್ಲ ಆಗಿರುವಂತ ದೇಹಕ್ಕೆ ಮತ್ತೆ ಪಂಚಭೂತಗಳನ್ನ ದಾನ ಮಾಡುವಂತ ಬ್ರಹ್ಮಾಂಡ. ನಾವು ರೇಖಿ ಮಾತಾ ಎಲ್ಲಾರನ್ನೂ ರಕ್ಷಣೆ ಮಾಡ್ತಾಳೆ. ರೇಖಿನಲ್ಲಿ ಎರಡು ಮಾತಿಲ್ಲ. ರೇಖಿ ನನಗೆ ತುಂಬಾ ಒಳ್ಳೆ ಬೆನಿಫಿಟ್ ಆಗಿದೆ, ಅದ್ರ ಬಗ್ಗೆ ಗೌರವ ಇದೆ ನನಗೆ. ಮತ್ತೆ ನನ್ನ ಗುರುಗಳು ಅವರು ಬ್ರಹ್ಮಾಂಡದಿಂದ ನಮ್ಗೆ ಪ್ರಾಣಶಕ್ತಿ ಹೆಂಗೆ, ಬ್ರಹ್ಮಾಂಡ ಅಂದ್ರೆ ದೊಡ್ಡದು, ಅಷ್ಟೇ ನನ್ನ ಗುರುಗಳು ಅಷ್ಟೇ ದೊಡ್ಡವರು. ಅವರು ಯಾವುದೇ ತರದ ಪ್ರಚಾರಕ್ಕೆ ಬರಲ್ಲ. ಅವರು ಪ್ರಚಾರ ಮಾಡೋಕ್ಕೂ ಸಹ ನೀವು ನಮ್ಮನ್ನ ಬಿಡಲ್ಲ. ನಮ್ಗೇನು ಡೌಟ್ಸ್ ಇದೆ, ನಮ್ಗೇನು ಬೇಕಾಗಿದೆ ಅದರಿಂದ ಅದನ್ನ ಕೇಳಿದ್ರೆ ಅವರು ನಮ್ಗೆ ಅದನ್ನ ವಿತರಣೆ ಮಾಡ್ತಾರೆ, ಹೇಳ್ಕೊಡ್ತಾರೆ. ಮತ್ತೆ ಅವರು ಎಲೆಮರೆ ಕಾಯ್ತಾರೆ ಇರ್ತಾರೆ. ಹಂಗಾಗಿ ಯಾರನ್ನು ನೀವು ಅದನ್ನ ಬಳಸ್ಬಿಡ್ತಾರೆ ಅಂತ ಹೇಳ್ತೀರಾ. ಮತ್ತೆ ಏನಾದ್ರೂನು ಒಂದು ನೀವು ಲೈವ್ ಆಗ್ಲಿ ಮತ್ತೆ ವಿಡಿಯೋದಲ್ಲಾಗ್ಲಿ ಯಾವ್ದಾದ್ರು ಒಂದು ಸಿಂಬಲ್ ಆಗಿರ್ಬೋದು, ಒಂದು ನಿಮ್ಗೆ ಈ ತರ ಸಮಸ್ಯೆಗೆ ಇದನ್ನ ಬಳಸ್ರಿ, ಈ ತರ ಹೀಲಿಂಗ್ ಮಾಡ್ರಿ ಅನ್ನೋಂಥದ್ದನ್ನು ನೀವು ಯಾರಿಗೂ ವಿಡಿಯೋದಲ್ಲಿ ಹೇಳಿ ಕೊಡೋದಿಲ್ಲ. ಹಂಗಾಗಿ ಈಗ ಯಾರೇ ಆಗ್ಲಿ ನಾವು ಕಲ್ತಿರೋ ಗುರುಗಳು ಈ ಹತ್ರನೇ ನಾವು ಸ್ವೀಕಾರ ಮಾಡ್ತಾ ಇರ್ತೀವಿ. ನಮ್ಗೆ ಏನೇ ಡೌಟ್ಸ್ ಇದ್ರು ಅವರಿಂದನೇ ನಾವು ಬೇಕು ಅಂತ ನಾವು ಆಸೆ ಪಟ್ಟು ಅವ್ರ ಹತ್ರನೇ ನಾವು ಕೇಳಿ ಸ್ವೀಕಾರ ಮಾಡ್ಕೊಳ್ತೀವಿ. ಅಂತದ್ರಲ್ಲಿ ನೀವು
ಏನು ಇದು ಮಾಡ್ತೀರಾ ಅಂತ ಅಂದ್ರೆ ರೇಖಿನಲ್ಲಿ ಹದಿದೆ, ರೇಖಿನಲ್ಲಿ ಹಿಡಿದೆ, ಹಂಗಾಗತ್ತೆ ಹಿಂಗಾಗತ್ತೆ ಅಂದಾಗ ಜನಕ್ಕೆ ಏನಾದ್ರೂ ಹೇಳ್ಕೊಟ್ಟಾಗ ಈ ತರ ನಾವು ಮಾಡ್ಕೋಬೇಕೇನೋ, ಈ ತರ ನಾವು ಮಾಡ್ಕೋಬೇಕು ಅಂತ ಅನ್ನೋ ಅರಿವು ಮೂಡಿಸಿದಾಗ ಅವ್ರಿಗೆ ಹೆಚ್ಚಿನ ಆಸಕ್ತಿ ಬರುತ್ತೆ, ಎಲ್ಲಾದ್ರೂ ಹುಡಿಕೊಂಡು ಹೋಗಿ ಕಲಿತಾರೆ. ಬರೀ ನಾವು ಯಾರಿಗೋ ಹಂಗಾಯ್ತು, ಯಾರಿಗೋ ಈ ತರ ಒಳ್ಳೇದಾಯ್ತು, ಯಾರಿಗೋ ಈ ತರ ಒಳ್ಳೇದಾಯ್ತು ಅಂತ ಅಂದ್ಬಿಟ್ಟೆಲ್ಲ ಹೇಳಿದಾಗ ಜನಕ್ಕೆ ನಂಬಿಕೆ ಬರೋದಿಲ್ಲ. ನಾವೇನಾದ್ರೂ ಇವಾಗ ಒಂದ್ ಅಡಿಗೆದನ್ನೇ ಆಗ್ಲಿ ನಾವು ನೀಟಾಗಿ ಅದನ್ನ ಕುಲಂಕುಷವಾಗಿ ಏನ್ ಹಾಕ್ಬೇಕು ಏನ್ ಮಾಡ್ಬೇಕು ಅಂತ ವಿಡಿಯೋನ ತೋರಿಸಿದಾಗ ಎಂತ ಚಿಕ್ಕ ಮಕ್ಳಿಗಾಗ್ಲಿ ದೊಡ್ಡವ್ರಿಗಾಗ್ಲಿ ಎಲ್ಲಾರು ಕಲ್ತಿದೀವಿ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಕಲಿಯೋದು ಸಾಗರದಷ್ಟಿದೆ, ನಾವು ಕಲ್ತಿರೋದು ಶಾಸ್ತ್ರಿಗಿಂತ ಕಡಿಮೆ. ಹಂಗಾಗಿ ಅವ್ರಿಗೆ ನೀಟಾಗಿ ಕುಲಂಕುಷವಾಗಿ ಹೌದು ಈ ತರ ಮಾಡಿದ್ರೆ ಇದು ಸರಿ ಬರುತ್ತೆ ಅಂತ ಅನ್ನುವಂತ ಅರಿವು ಮೂಡಿಸುತ್ತೆ. ಇಟ್ಟಿದ್ದ ಕಣೆ ನಾನು ಆಫ್ ಮಾಡ್ದ, ಇವಾಗ ಇದಿಷ್ಟು ಕಟ್ ಮಾಡ್ಬೇಕು ನೀನು. ಅರಿವುನ ಮೂಡಿಸಿದಾಗ ಅವರಿಗೆ ಹೌದು ನಾವು ರೇಖಿ ದೀಕ್ಷೆ ತಗಂದ್ರೆ ಈ ತರ ಅನುಕೂಲ ಆಗತ್ತೆ ಅನ್ನೋ ಅರಿವು ಮೂಡುತ್ತೆ. ಮತ್ತೆ ಅವ್ರು ಏನೇ ಸಿಂಬಲ್ ಹಾಕಂದ್ರು ದೀಕ್ಷೆ ತಗೊಳ್ದಿರಾ ರೇಖಿ ಸಿಂಬಲ್ನ ಯಾರೇ ಆಗ್ಲಿ ಹೇಳ್ಕೊಟ್ಬಿಟ್ರೆ, ಇವಾಗ ಪರಭಾಷೆಯವರು ಬೇಕಾದಷ್ಟು ಸಿಂಬಲ್ಸ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಆ ಸಿಂಬಲ್ಸ್ ಎಷ್ಟೋ ಜನ ಆ ವ್ಯೂಸ್ ನಾನು ನೋಡಿದೀನಿ. ಇಂಥವೆಲ್ಲ ನಾನು ಕುತೂಹಲವಾಗಿ ನೋಡ್ತೀನಿ. ಬೇಕಾದದ್ದನ್ನ ಜನರಿಗೆ ಬೇಕಾದದ್ದನ್ನ ನಾನು ತಗೊಳ್ತೀನಿ, ಜನರು ಎಷ್ಟು ನೋಡಿದ್ದಾರೆ ಅಂತಾನು ಸಹ ನೋಡ್ತೀನಿ. 1,50,000 ಆತರ ವ್ಯೂಸ್ ಆಗಿರ್ಬೇಕಾದ್ರೆ ಎಲ್ಲರೂ ಕಲ್ತಿರೋ ರೇಖಿ ವಿದ್ಯಾರ್ಥಿಗಳೇ ಆಗಿರೋದಿಲ್ಲ, ಅದ್ರಲ್ಲಿ ಆಗದಿರ ಇರೋರು ಸಹ ನೋಡಿರ್ತಾರೆ. ಆ ಸಿಂಬಲ್ನ ಅವರು ಪಾಪ ಅವ್ರಿಗೆ ಅರಿವು ಇದ್ದು ಮಾಡಿದ್ರು ಸಹ ಅವ್ರಿಗೆ ಆ ಅರಿವಿಲ್ದಿರ ನೋಡೋಣ ನಾನು ರೇಖಿ ವಿದ್ಯಾರ್ಥಿ ಅಲ್ಲ, ಆದ್ರೆ ನನ್ಗೆ ಎಫೆಕ್ಟ್ ಆಗುತ್ತಾ ಇಲ್ವಾ ಅಂತ ನೋಡಿದ್ರು ಸಹ ಅವ್ರಿಗೆ ಅದು ಎಫೆಕ್ಟ್ ಆಗಲ್ಲ. ಯಾಕಂದ್ರೆ ರೇಖಿ ದೀಕ್ಷಾ ಆಗಿರೋರ್ಗೆ ಅದು ಒಂದು ಗುರುಗಳು ಏನು ಅವ್ರಿಗೆ ಇದನ್ನ ತುಂಬಿಸ್ಬೇಕು ಅದನ್ನ ತುಂಬಿಸಿರ್ತಾರೆ. ಹಂಗಾಗಿ ರೇಖಿ ದೀಕ್ಷೆ ಆಗಿರೋರ್ಗೆ ಏನೇ ಒಂದು ಗುರುಗಳ ಹತ್ರನೇ, ಒಂದೇ ಗುರುಗಳ ಹತ್ರ ಎಲ್ಲಾನು ಕಲಿಯಕ್ಕಾಗಲ್ಲ. ನಮ್ಗೆ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲಿ ಎಲ್ಲವೂ ಒಂದೊಂಚೂರು ಯಾವುದು ಒಳ್ಳೇದು ಅದನ್ನ ನಾವು ಆರಿಸ್ಕೊಂಡು ಕಲಿಬೋದು. ಹಂಗಾಗಿ ಈ ರೇಖಿನಲ್ಲಿ ಒಂದು ಮನುಷ್ಯನಿಗೆ ಪ್ರತಿಯೊಂದೂ ಎಲ್ಲ ಗುರುಗಳು ಹಾಕ್ತಾರೆ. ಫಸ್ಟು ತಾಯಿ ತಂದೆ, ಮಗುಗೆ ಹುಟ್ಟಿದಾಗ ತಾಯಿ ತಂದೆ ಗುರು ಹಾಕ್ತಾರೆ. ಆಮೇಲೆ ಹಾಗೆ ಮನೆಯಲ್ಲಿರೋರು ಒಂದೊಂದು ಮಾತನ್ನು ಹೇಳ್ತಾ ಇರುವಾಗ ಅವರು ಗುರು ಹಾಕ್ತಾರೆ. ನೆಕ್ಸ್ಟು ಅದಾದಮೇಲೆ ಬಾಲವಾಡಿಗೆ ಸೇರಿಸ್ತೀವಿ ನಾವು, ಅಲ್ಲಿ ಅವರು ಗುರುಗಳು. ಸ್ಕೂಲಲ್ಲಿ ಕಾಲೇಜಲ್ಲಿ ಹಿಂಗೆ ಹಂತವಾಗಿ ಒಂದು ಮನುಷ್ಯನ ಜೀವನದಲ್ಲಿ ಎಷ್ಟೊಂದು ಹಲವಾರು ಗುರುಗಳಾಗ್ತಾರೆ. ಆದರೆ ನಿಮ್ಮಲ್ಲಿ ಏನಂತ ಹೇಳಿದ್ರೆ ನಾನು ತುಂಬ ನೋಡ್ತೀನಿ. ಮತ್ತು ನಿಮ್ಮ ಈ ರೇಖೆಗೆ ಬರಬೇಕು ಜನ ಅಂತ ಅಂದರೆ ನಿಮ್ಮ ಹೆಗ್ಗಡ್ತಿ ಸ್ಟುಡಿಯೋದಲ್ಲಿ ನೋಡಿನೇ ರೇಖೆಗೆ ಕಲಿಯೋದಕ್ಕೆ ಬರ್ಬೋದು. ಮತ್ತು ಅವ್ರು ಹಂಗೆ ಕಮೆಂಟ್ ಮಾಡಿದ್ದಾರೆ, ಹಿಂಗೆ ಕಮೆಂಟ್ ಮಾಡಿದ್ದಾರೆ, ಹಂಗಾಗಬೇಕು ಹಿಂಗಾಗಬೇಕು ಅವರಿಗೆ ಅಂತ ಅಂದ್ಬಿಟ್ಟು ಗುರು ಆದವರು ಯಾವತ್ತೂ ಜನಕ್ಕೆ ಗುರು ಆದವರು ವರನೇ ಅವ್ರು ಏನೇ ಅಂದ್ಕೊಳ್ಳಿ, ಜನ ಏನಾದರೂ ಅಂದ್ಕೊಳ್ಳಿ, ನಾವು ಒಳ್ಳೆಯದನ್ನೇ ಮಾತಾಡಬೇಕು, ಒಳ್ಳೆಯದನ್ನೇ ಹೇಳಬೇಕು. ಮತ್ತು ನಾನು ಅಷ್ಟೇ, ನನಗೆ ಗೊತ್ತಿರೋರೊಬ್ಬರಿಗೆ ಸ್ಟ್ರೋಕ್ ಆಗಿತ್ತು. ಅವರನ್ನು ಹೀಲಿಂಗು ನಾವು ಮಾಡ್ತೀವಿ ಅಂತ ನೀವು ಹೇಳ್ತಾಯಿದ್ರಿ. ಹಂಗಾಗಿ ನಿಮ್ಮ ಆಫೀಸ್ಗೆ ನಾನು ಫೋನ್ ಮಾಡಿದೆ. ಅವರು ಒಂಥರ ನಾವು ಮಾಡಲ್ಲಮ್ಮ ಅಂತ ಹೇಳಿದ್ರೆ ಅದೊಂಥರ ಅವರು ಒಂಥರ ರೂಡಾಗಿ ಮಾತಾಡ್ತಾರೆ. ಇಲ್ಲ ರೀ ನಾವು ಮಾಡಲ್ಲ, ಇವಾಗ ನಾವು ಸ್ಟಾಪ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಮತ್ತು ನಾನು ರೇಖೆ ತಗೊಂಡಿರೋರು ದೂರ ಇರೋದ್ರಿಂದ ಮತ್ತು ಅವರು ಆನ್ಲೈನ್ ಕೊಡೋದಕ್ಕೆ ಇಷ್ಟಪಡೋದಿಲ್ಲ, ಆಫ್ಲೈನೇ ಕೊಡೋದು. ಹಂಗಾಗಿ ನಾನು ನಿಮ್ಮ ಹತ್ರಕ್ಕೆ ಒಂದು 4-5 ಜನನ ನಾನು ಕಳಿಸೋಣ ಅಂತ ಅಂದ್ಬಿಟ್ಟು ನಾನು ಇದು ಮಾಡ್ಕೊಂಡು ಅವ್ರಿಗೆ ಮಾತಾಡಿದೆ. ಮತ್ತು ನಿಮ್ಮ ಆಫೀಸ್ಗೆ ನಾನು ಫೋನ್ ಮಾಡಿದೆ. ಆವಾಗ ಅವರು ರಾಜರೇಖೆ ಬಗ್ಗೆ ಆಗಲಿ ಅಥವಾ ಬೇರೆಯವರು ಕೊಟ್ಟಿರೋ ದೀಕ್ಷೆ ತಗೊಂಡಿರ್ತೀವಿ ಬೇರೆಯವ್ರ ಹತ್ರ, ಮತ್ತು ಅಂಥವ್ರು ಕೊಡ್ತೀರಾ ಅಂತ ಏನಾದರೂ ವಿವರನ ನಮಗೆ ಬೇಕಾಗಿರೋದು ಪ್ರತಿಯೊಂದು ನಾವು ತಿಳ್ಕೊಬೇಕಂತ ಅಂದರೆ ನಾವು ಮಾತಾಡಲೇಬೇಕು. ಫೋನಲ್ಲಾಗಲಿ ಡೈರೆಕ್ಟಾಗಲಿ, ದೂರ ಇರೋದ್ರಿಂದ ಡೈರೆಕ್ಟಾಗಿ ಮಾತಾಡೋಕ್ಕಾಗಲ್ಲ. ಹಂಗಾಗಿ ನಾವು ಫೋನಲ್ಲೇ ವಿಚಾರಿಸ್ಕೊಂಡು ಕಳಿಸೋಣ ಅಂತ ಅಂದ್ಬಿಟ್ಟು ನಾನು ಫೋನ್ ಮಾಡಿದೆ. ಆವಾಗ ಅವರು ಫಸ್ಟು ದುಡ್ಡು ಕೊಟ್ಟು ಬುಕ್ ಮಾಡ್ಕೊಳ್ಳಿ, ಆಮೇಲೆ ನೀವು ಇದು ಮಾಡಿರಿ
ಫಸ್ಟು ದುಡ್ಡು ಕೊಟ್ಟು ನೀವು ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಕ್ಲಾಸ್ ಬಗ್ಗೆ ಒಂಚೂರು ಏನು ಮಾಹಿತಿ ಹೇಳಲ್ಲ. ಈಗ ಗೊತ್ತಿರೋರಾದರೆ ರೇಖಿ ವಿದ್ಯಾರ್ಥಿಗಾದರೆ ಸ್ವಲ್ಪ ಗೊತ್ತಿರುತ್ತೆ. ಹೊಸ್ದಾಗಿರೋರು ಕೇಳುವಂಥ ಕ್ವಶನ್ಸ್ಗಳು ತುಂಬ ಇರ್ತವೆ, ಅದಕ್ಕೇನು ಆನ್ಸರ್ ಮಾಡೋದಿಲ್ಲ. ನಿಮ್ಮ ಆಫೀಸಲ್ಲಿ ತುಂಬ ಒಂಥರ ರೂಡಾಗೆ ಮಾತಾಡ್ತಾರೆ. ನೀವು ಇದು ಮಾಧ್ಯಮದಲ್ಲಿ ಮತ್ತು ವಿಡಿಯೋ ಮಾಡುವಾಗ ಯಾರಿಗೂ ಬಂದ್ರೂ ನಾನು ಮಾಡ್ತೀನಿ, ನಾನು ಒಳ್ಳೆಯದನ್ನು ಮಾಡ್ತೀನಿ ಅನ್ನೋ ಭಾವನೆಯಿಂದ ಹೇಳ್ತೀರಾ. ಆದರೆ ನಿಮ್ಮ ಆಫೀಸಲ್ಲಿ ಆ ಥರ ಭಾವನೆ ಸಿಗೋಲ್ಲ. ನಿಮಗೆ ಫೋನ್ ಕಾಂಟ್ಯಾಕ್ಟು ಇಲ್ಲ, ಮತ್ತು ನಿಮ್ಮ ಆಫೀಸಲ್ಲೂ ರೂಡಾಗಿ ಮಾತಾಡ್ತಾರೆ. ಹಾಗಾಗಿ ನಾನು ಈ ವಿಡಿಯೋನ ನಿಮಗೆ ಕಮೆಂಟ್ ಮೂಲಕನೇ ಹಾಕ್ಬೋದಿತ್ತು, ಆದರೆ ಇಷ್ಟೊಂದು ದೊಡ್ಡದಾಗಿ ಕಮೆಂಟ್ನ ಹಾಕೋಕ್ಕಾಗೋದಿಲ್ಲ. ನಾನು ಒಂದು ರೇಖಿ ವಿದ್ಯಾರ್ಥಿ ಆಗಿರೋದ್ರಿಂದ ನಾನು ಈ ವಿಡಿಯೋನೇ ಮಾಡಬೇಕು ಅಂತಲೇ ನಿಮಗೋಸ್ಕರನೇ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋದಲ್ಲಿ ನಿಮಗೆ ಏನಾದ್ರೂ ಈ ವಿಡಿಯೋದಲ್ಲಿ ಏನಾದರೂ ತಪ್ಪು ಅನಿಸಿದ್ರೆ ಅದೇ ನನಗೆ ವಾಪಸ್ಸು ಕಮೆಂಟ್ ಹಾಕ್ರಿ. ಮತ್ತು ನಿಮ್ಮ ಆಫೀಸವ್ರಿಗೆ ಸ್ವಲ್ಪ ಕೂಲಾಗಿ ಮಾತಾಡೋಕೆ ಹೇಳ್ರಿ. ಎಲ್ಲರೂ ಒಂದೇ ಥರ ಇರಲ್ಲ, ಕಲಿಯೋರೇ ಇರ್ತಾರೆ. ಹಾಗಾಗಿ ಅವ್ರಿಗೆ ಒಳ್ಳೆ ಮಾಹಿತಿ ಕೊಡೋಕೆ ಹೇಳಿ, ಮತ್ತು ಒಳ್ಳೆ ಥರದಲ್ಲಿ ಮಾತಾಡೋಕೆ ಹೇಳಿ. ನಾನು ಇಷ್ಟನ್ನು ಹೇಳಬೇಕಿತ್ತು, ನಾನು ಅದಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.